ಮೊದಲನೇದಾಗಿ ಈ ಇತಿಹಾಸದಲ್ಲಿ 50 ಓವರಿನ ಪಂದ್ಯದಲ್ಲಿ 11 ಬಾಲಲ್ಲಿ ಅರ್ಧಶತಕ ಗಳಿಸಿದಂಥ ನಮ್ಮ ವೈಭವ್ ಸೂರ್ಯವಂಶಿ ಅವರು ನೋಡಿ, ನಾರ್ಮಲಾಗಿ 50 ಓವರಿನ ಪಂದ್ಯದಲ್ಲಿ ನಾವು ಇದನ್ನು ಸ್ಟಾರ್ಟಿಂಗ್ ರನ್ ತೆಗಿಬೇಕಾದ್ರೆ 10-11 ಬಾಲ್ ಫೇಸ್ ಮಾಡ್ತಾರೆ. ಅಂಥದ್ರಲ್ಲಿ ಸ್ಟಾರ್ಟಿಂಗ್ 11 ಬಾಲಲ್ಲಿ 5 4 5 6 ಅರ್ಧಶತಕ, ಒಟ್ಟಾರೆಯಾಗಿ 10 4 8 6 ಕೇವಲ 29 ಬಾಲಲ್ಲಿ 94 ರನ್ನು. ಅದು ಅವ್ರು ಆಡಿದ್ದು ನೋಡಿ, ಅಂಡರ್-19 ವಿಶ್ವಕಪ್ ಫೈನಲ್ಲು, ನಿನ್ನೆ 50 ಓವರಿಂದು ಏಷ್ಯಾ ಕಪ್ ಫೈನಲ್ಲು, ನಿರ್ಣಾಯಕ ಪಂದ್ಯದಲ್ಲಿ ಅವರು ಬ್ಯಾಟಿಂಗಿನಿಂದ ಉತ್ತಮವಾದ ಕೊಡುಗೆ ಬರ್ತಾ ಇರೋದು ಒಂದು ಸಂತೋಷ ಸಂಗತಿ. ಆದರೆ ಭಾರತ ಏಷ್ಯಾ ಕಪ್ ಗೆದ್ದಿರುತ್ತೆ. ಇನ್ನೊಂದು ಬೇಸರದ ಸಂಗತಿ ಮತ್ತು ಖುಷಿ ಸಂಗತಿ ಏನಂತಂದರೆ, ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ವಿರೋಚಿತ ಸೋಲನ್ನು ಸೋಲ್ತಾರೆ. ಎಲ್ಲಿವರೆಗೂ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆನ್ ಆಗಲಿ ವುಮನ್ ಆಗಲಿ T20 ಯಾವುದೇ ವಿಶ್ವಕಪ್ ಇರಲಿ, ಅದ್ರ ದಕ್ಷಿಣ ಆಫ್ರಿಕಾ ನಮಗೆ ಒಂದು ಅದೃಷ್ಟದ ತಂಡ ಅಂತ ಹೇಳಬೇಕು. ಯಾವಾಗ ಸೋತಿರುತ್ತೋ ಆವಾಗ ಕಪ್ ಗೆದ್ದಿರ್ತೀವಿ. ನಿಸ್ಸಂದೇಹವಾಗಿ ನಾವು ನಿನ್ನೆ ಸೋಲಿನಿಂದ ನಾವು ಈ ಸಾರಿ ಕಪ್ ಗೆಲ್ತೀವಿ ಅನ್ನೋ ಒಂದು ಸಂದೇಶವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಇನ್ನು ಆಸ್ಟ್ರೇಲಿಯಾದವರು ಬಾಂಗ್ಲಾದ ವಿರುದ್ಧ 1 ಸೈಡೆಡ್ ಸರಣಿ ಗೆಲ್ತಾರೆ, ಯಾವುದೇ ಪೈಪೋಟಿ ಇರಲ್ಲ ಅಂತ ಹೇಳ್ತಾ, ಮತ್ತು ಇಂಗ್ಲೆಂಡು ಮತ್ತು ನ್ಯೂಜಿಲೆಂಡು ಇಬ್ಬರು ಒಂದು ಸರಣಿ ಈಕ್ವಲ್ ಆಗುತ್ತೆ. ಮ್ಯಾಟ್ ಹೆನ್ರಿ ಅವರು 11 ವಿಕೆಟ್ ಹೋಗಿದ್ದಾರೆ 2 ಇನ್ನಿಂಗ್ಸ್ ಸೇರಿ. ಅವರೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಇಬ್ಬರು ಸೆಂಚುರಿ ಹೊಡೆದಿರ್ತಾರೆ ಅವ್ರ ಪರವಾಗಿ ಅಂತ ಹೇಳ್ತಾ, ಈ ದಿನದ ಕ್ರಿಕೆಟ್ ವಿಶೇಷತೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.